ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇತ್ತೀಚೆಗೇನು ಬಳ್ಳಾರಿ ಹೃದಯ ಭಾಗದ ಆಗಿರ್ತಕ್ಕಂಥ ಸಂಗಮ್ ಸರ್ಕಲ್ ಏನಿದೆ, ಇಲ್ಲಿ ಬೃಹದಾಕಾರದ ಮರಗಳನ್ನು ಇದ್ದು ಸುಮಾರು 50-60 ವರ್ಷಗಳಿಂದ ಮರಗಳಿದ್ದು ಬೃಹದಾಕಾರದ ಈ ಮರಗಳ ಅಡಿಯಲ್ಲಿ ಎಷ್ಟೋ ಜನ ವಿಶ್ರಾಂತಿ ಪಡ್ಕೊಂತಿದ್ರು, ಬಸ್ಗೋಸ್ಕರ ವೇಟ್ ಮಾಡೋದಿದ್ರು, ಸ್ಟೂಡೆಂಟ್ಗಳು ಕೂಡ ವೇಟ್ ಮಾಡ್ತಾ ಇದ್ರು, ಹಾಸ್ಪಿಟ್ಲಿಗೆ ಬಂದರೂ ಕೂಡ ಇಲ್ಲಿ ನೆರಳು ಇರ್ತಾ ಇತ್ತು. ಇದು ಏಕಾಏಕಿ ಯಾವುದೇ ಒಂದು ಕಂಪ್ನಿಗೆ ಅನುಕೂಲ ಆಗ್ಬೇಕಂತೇಳಿ ಅರಣ್ಯ ಸಂರಕ್ಷಣೆ ಕಾಯ್ದೆಯನ್ನ ಪ್ರಕಾರ ಉಲ್ಲಂಘಿಸಿ ಇದು ಏಕಾಏಕಿ ರಾತ್ರಿ 2-2:30 ಸುಮಾರು ಈ ಗಿಡಗಳನ್ನು ಕಡಿದು ರೆಂಬೆ ಕೊಂಬೆಗಳಂತೂ ಇದೇ ಸಮೇತವನ್ನು ಬೇರೆ ಕಡೆ ಸಾಗಿಸ್ತಾರಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಇದಕ್ಕೆ ಜಿಲ್ಲಾಡಳಿತ ಸಮಗ್ರ ತನಿಖೆ ನಡೆಸಬೇಕು. ಮತ್ತು ಇದೇನದ ಅರಣ್ಯ ಸಂರಕ್ಷಣೆ ಕಾಯ್ದೆ ಅವ್ರಿಗೆ ಎಟ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಇವರು. ಆದರೆ ರೆಂಬೆ ಕೊಂಬೆಗಳನ್ನು ಮಾತ್ರ ಕಟಾವು ಮಾಡಲು ಅವರು ಅನುಮತಿ ನೀಡಿದ್ದಾರೆ ಅರಣ್ಯ ಇಲಾಖೆಯವರು. ಆದರೆ ರೆಂಬೆ ಕೊಂಬೆಗಳನ್ನು ಮಾತ್ರ ಕಟಾವು ಮಾಡಬೇಕಂತಂದೇಳಿ ಅರಣ್ಯ ಇಲಾಖೆ ಅನುಮತಿ ನೀಡಿದೆ. ಆದರೆ ಅರಣ್ಯ ಇಲಾಖೆಯ ಅನುಮತಿಯನ್ನು ಮೀರಿ ಟೋಟಲು ಎಲ್ಲ ಗಿಡವನ್ನೇ ಇವರು ಕಡಿದು ಬಿಟ್ಟಿದ್ದಾರೆ. 3 ಗಿಡಗಳನ್ನು ಕಡಿದು ಬಿಟ್ಟಿದ್ದಾರೆ. ಅದಕ್ಕೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಪ್ರಕಾರ ಅದು ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಇದೆಲ್ಲ ಕೇಳಿದಾಗ ಅವ್ರನ್ನ ಕಂಪ್ನಿಯವರು ಯಾರು ಅರ್ಜಿ ಕೊಟ್ಟಿರ್ತಾರೆ ಅವ್ರ ಮೇಲೆ ನಾವು FIR ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಸೂಕ್ಷ್ಮತೆ ಗಮನಿಸಿದ ಇದಕ್ಕೆ ಮರವನ್ನು ಕಟಾವು ಮಾಡೋದಕ್ಕೆ ಮತ್ತೆ ಇದನ್ನೆಲ್ಲ ಅದನ್ನ ಸಾಗಿಸೋದಕ್ಕೆ ನಾರ್ಬೋಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ವಿಂಡ್ ಫ್ಯಾನ್ ಏನು ಕನೆಕ್ಟ್ ಮಾಡ್ತದೆ ಆಂಧ್ರಕ್ಕೆ ಹೋಗಿ ಇದರಲ್ಲಿ ಎಲ್ಲ ಇಲಾಖೆಗಳು ಬರ್ತವೆ. ಇದಕ್ಕೆ ಸಂಬಂಧಿಸಿದ ಎಲ್ಲ ಇಲಾಖೆಗಳು ಏನೇನು ಪರ್ಮಿಷನ್ ತಗೋಬೇಕು ಈ ಇಲಾಖೆಯಲ್ಲಿ ನಾರ್ಬೋಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಎಲ್ಲ ಇಲಾಖೆಯ ಹತ್ರ ಸೂಕ್ತ ಪರ್ಮಿಷನ್ ತಗೊಂಡಿಲ್ಲ. ಅಂದ್ರೆ ಸೂಕ್ತ ಪರ್ಮಿಷನ್ ತಗೊಂಡಿಲ್ಲ ಎಲ್ಲ ಇಲಾಖೆಯಲ್ಲಿ ಗಮನಕ್ಕೆ ಇದ್ರೂ ಕೂಡ ಇದಕ್ಕೆ ಸಂಬಂಧಿಸಿದ ಇಲಾಖೆವಾರು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಂದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಡಳಿತ ಇದಕ್ಕೆ ಈ ಒಂದು ಸಂಬಂಧಿಸಿದ ವಿಚಾರಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಇಲಾಖೆವಾರ ಮೇಲೆ ಸಮಗ್ರ ತನಿಖೆ ನಡೆಸಬೇಕಂತ ಹೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಮ್ಮ ಬಳ್ಳಾರಿ ನಗರದಲ್ಲಿ ಆಗಬಾರ್ದು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.